ಭಾರತದ ಭೂಮಿಯ ಮೇಲೆ ಯುರೋಪ್ನ ಅತಿ ದೊಡ್ಡ ಶಕ್ತಿ ಪ್ರದರ್ಶನವು ಜಗತ್ತನ್ನ ಬೆರಗುಗೊಳಿಸಿದೆ. ಒಂದು ಕಡೆ ಭಾರತದ ಹೈಪರ್ಸೋನಿಕ್ ಮಿಸೈಲ್ಗಳು ಮತ್ತು ಇನ್ನೊಂದು ಕಡೆ ಯುರೋಪಿಯನ್ ಯೂನಿಯನ್ನ ಸೈನಿಕ ದಳಗಳು. ಜನವರಿ 26ರಂದು ಕಂಡ ಈ ದೃಶ್ಯವನ್ನು ನೋಡಿ ವೈಟ್ ಹೌಸ್ ಅಲ್ಲಿ ಕೂತಿರುವ ಟ್ರಂಪ್ಗೆ ಮಾತೇ ಬರಲಿಲ್ಲ. ಒಂದು ಕಾಲದಲ್ಲಿ ಭಾರತದ ಮೇಲೆ ಆಳ್ವಿಕೆ ನಡೆಸಿದವರು ಇಂದು ಭಾರತಕ್ಕೆ ಸಲಾಂ ಮಾಡಲು ಸಾಲಿನಲ್ಲಿ ನಿಂತಿದ್ದಾರೆ. ಯುರೋಪಿಯನ್ ಯೂನಿಯನ್ನ 27 ದೇಶಗಳ ಬೆಂಬಲವು ಚೀನಾ ಮತ್ತು ಪಾಕಿಸ್ತಾನದ ಕಾಲುಗಳ ಕೆಳಗಡೆ ನೆಲ ಕದಿಲಿದಂತೆ ಭಾಸವಾಗಿದೆ. ಟ್ರಂಪ್ ನೋಡುತ್ತಾ ಉಳಿದಿದ್ದಾರೆ ಮತ್ತು ಭಾರತವು ಯುರೋಪ್ನೊಂದಿಗೆ ಮಹಾ ಡೀಲ್ ಮಾಡಿಕೊಂಡಿದೆ. FTAದ ಆಹ್ವಾನ ಮತ್ತು ಸೇನೆಗಳ ಸಂಗಮವು ಅಮೆರಿಕದ ಸೂಪರ್ ಪವರ್ ಸ್ಥಾನವನ್ನ ಒಡೆದು ಹಾಕಿದೆ. ಅಷ್ಟಕ್ಕೂ ಏನೆಲ್ಲ ನಡೀತು ಅಂತ ತಿಳ್ಕೊಳ್ಳೋದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ನಾವು ಕೊಟ್ಟ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟವಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಅಂತ ಬರೆಯೋದು ಮರಿಬೇಡಿ. ಸ್ನೇಹಿತರೆ, ಈ ಜನವರಿ 26 ಕೇವಲ ಒಂದು ದಿನಾಂಕವಲ್ಲ, ಬದಲಿಗೆ ವಿಶ್ವ ಇತಿಹಾಸದ ಆ ಪುಟವಾಗಿದೆ. ಇದನ್ನ ಭಾರತವು ಇಂದು ಚಿನ್ನದ ಅಕ್ಷರಗಳಲ್ಲಿ ಬರೆದಿದೆ. ನೀವು ಈ ವಿಡಿಯೋ ನೋಡ್ತಾ ಇರುವಾಗ ದಿಲ್ಲಿಯ ಕರ್ತವ್ಯ ಪಥವು ಕಳೆದ 75 ವರ್ಷಗಳಲ್ಲಿ ಎಂದಿಗೂ ಸಂಭವಿಸದ ಒಂದು ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗುತ್ತಿದೆ. ಈ ಸುದ್ದಿ ಎಷ್ಟೊಂದು ದೊಡ್ಡದು ಅಂದ್ರೆ ಇದನ್ನ ಕೇಳಿ ಪ್ರತಿ ಭಾರತೀಯನ ರಕ್ತವು ಜೋಶ್ನಿಂದ ಕುದಿಯುತ್ತದೆ. ದಿಲ್ಲಿಯ ಕರ್ತವ್ಯ ಪಥದ ಮೇಲೆ ಮೊದಲ ಬಾರಿಗೆ 27 ದೇಶಗಳ ಸಂಯುಕ್ತ ಸೇನೆ ಇಳಿದಿದೆ. ಹೌದು, ನೀವು ಸರಿಯಾಗಿ ಕೇಳಿದ್ರೆ ಇದು ಒಂದು ದೇಶದ ಸೈನ್ಯವಲ್ಲ, ಇದು ಯುರೋಪ್ನ 27 ದೇಶಗಳ ಶಕ್ತಿಯಾಗಿದ್ದು ಒಂದೇ ಜೆಂಡಾದ ಕೆಳಗಡೆ ಬಂದು ಇಂದು ಭಾರತದ ರಾಷ್ಟ್ರಪತಿ ಮತ್ತು ತ್ರಿವರ್ಣ ಧ್ವಜಕ್ಕೆ ಸಲಾಂ ಮಾಡಿದ್ದಾರೆ. ಆ ದೃಶ್ಯವನ್ನು ಒಮ್ಮೆ ಊಹಿಸಿ ನೋಡಿ. ಒಂದು ಕಡೆ ಭಾರತೀಯ ಸೇನೆಯ ಜಾಂಬವರು ಕದಂ ತಾಲ್ ಮಾಡ್ತಿದ್ದಾರೆ ಮತ್ತು ನೇರವಾಗಿ ಅವರ ಜೊತೆಗೆ ಭುಜಕ್ಕೆ ಭುಜ ಜೋಡಿಸಿ ಯುರೋಪ್ನ ಸೈನ್ಯವು ಮುಂದುವರಿಯುತ್ತಿದೆ. ಅವರ ಪೂರ್ವಜರು ಒಂದು ಕಾಲದಲ್ಲಿ ಜಗತ್ತಿನ ನಕ್ಷೆಯನ್ನ ಬದಲಾಯಿಸಿದ್ರು, ಆದ್ರೆ ಇಂದು ನಕ್ಷೆಯನ್ನ ಭಾರತ ಬದಲಾಯಿಸಲಿದೆ. ಅಷ್ಟಕ್ಕೂ ಏನಾಯ್ತು ಅಂದ್ರೆ ಇಡೀ ಯುರೋಪ್ ತನ್ನ ಸೇನೆಯನ್ನ ತೆಗೆದುಕೊಂಡು ಭಾರತದ ಬಾಗಿಲ ಬಳಿ ಬಂದು ನಿಂತಿದೆ. ಏಕೆ 27 ದೇಶಗಳು ತಮ್ಮ ಅತ್ಯಂತ ವಿಶಿಷ್ಟ ಸೈನಿಕ ದಳವನ್ನ ಭಾರತಕ್ಕೆ ಕಳಿಸುವ ನಿರ್ಧಾರ ಮಾಡಿದ್ದಾರೆ. ಈ ದೃಶ್ಯವನ್ನ ನೋಡಿ ಸಮುದ್ರದಾಚೆಗೆ ಕುಳಿತಿರುವ ಅಮೆರಿಕದ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ಅವರ ಹಣೆಯ ಮೇಲೆ ಚಿಂತೆಯ ಗೆರೆಗಳು ಏಕೆ ಬಂದಿವೆ? ಭಾರತವು ಅಮೆರಿಕವನ್ನ ಸೈಡ್ ಲೈನ್ ಮಾಡಿ ಯುರೋಪ್ನೊಂದಿಗೆ ಯಾವುದೋ ರಹಸ್ಯ ಒಪ್ಪಂದ ಮಾಡಿಕೊಂಡಿದೆಯಾ? ಇದ್ರ ಬಗ್ಗೆ CIAಗೂ ಸಹ ಗೊತ್ತಿಲ್ಲವೇ? ಇಂದು ಗಣತಂತ್ರ ದಿನಾಚರಣೆಯ ಪರೇಡ್ ಅಲ್ಲಿ ಕೇವಲ ಜಾಂಕಿಗಳು ಮಾತ್ರ ಸಾಕ್ತಿಲ್ಲ, ಇದು ಭಾರತದ ರಾಜಕೀಯ ವಿಜಯವಾಗಿದೆ. ಇದು ಚೀನಾ ಮತ್ತು ಪಾಕಿಸ್ತಾನವನ್ನ ಭಯಭೀತಗೊಳಿಸಿದೆ, ಅಲ್ಲದೆ ಅಮೆರಿಕವನ್ನು ಸಹ ಯೋಚಿಸುವಂತೆ ಮಾಡಿದೆ. ಅದರ ಗ್ಲೋಬಲ್ ಪವರ್ ಈಗ ಮುಗಿಯಲಿದೆಯಾ? ನಾವು ಈ ಅದ್ಭುತವಾದ ಸುದ್ದಿಯ ಪೂರ್ಣ ಕಥೆಯನ್ನ ನಿಮ್ಗೆ ತಿಳಿಸ್ತೀವಿ. ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಮತ್ತು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆಯೋದು ಮರಿಬೇಡಿ. ಈ ಬಾರಿ ಗಣತಂತ್ರ ದಿನದ ಅತಿ ದೊಡ್ಡ ಆಕರ್ಷಣೆ ಮತ್ತು ಜಗತ್ತಿಗೆ ಅತಿ ದೊಡ್ಡ ಆಘಾತ ಇದೇ ಆಗಿದೆ. ದಿಲ್ಲಿಯ ಕರ್ತವ್ಯ ಪಥದ ಮೇಲೆ ಮೊದಲ ಬಾರಿಗೆ 27 ದೇಶಗಳ ಸಂಯುಕ್ತ ಸೇನೆ. ಯುರೋಪಿಯನ್ ಯೂನಿಯನ್ನ ಇತಿಹಾಸದಲ್ಲಿ ಇದು ಒಂದು ಅಪರೂಪದ ಕ್ಷಣ. ಅವರ ಸಂಯುಕ್ತ ಸೈನಿಕ ದಳವು ಯುರೋಪ್ಗೆ ಹೊರತಾದ ದೇಶದ ರಾಷ್ಟ್ರೀಯ ಹಬ್ಬದಲ್ಲಿ ಇಂತಹ ರೀತಿ ಭಾಗವಹಿಸಿದೆ. ಈ ದಳ ಕೇವಲ ಮಾರ್ಚ್ ಮಾಡ್ತಿಲ್ಲ, ಇದು ಭೂ ರಾಜಕೀಯ ಭೂಕಂಪವಾಗಿದೆ. ಇದುವರೆಗೆ ನಾವು ಫ್ರಾನ್ಸ್ ಅಥವಾ UAE ದಳಗಳನ್ನು ನೋಡಿದ್ವಿ, ಆದ್ರೆ 27 ದೇಶಗಳ ಸೇನೆಯು ಭಾರತಕ್ಕೆ ಬರುವುದು ಯುರೋಪ್ ಈಗ ತನ್ನ ಸುರಕ್ಷತೆ ಮತ್ತು ಭವಿಷ್ಯಕ್ಕಾಗಿ ಅಮೆರಿಕದ ಕಡೆಗಲ್ಲದೆ ಭಾರತದ ಕಡೆಗೆ ನೋಡ್ತಾ ಇದೆ ಎಂದು ತೋರಿಸ್ತಾ ಇದೆ. ಅಮೆರಿಕಾಗೆ ಈ ದೃಶ್ಯ ಕೆಟ್ಟ ಕನಸಿನಂತೆ ಆಗಿದೆ. ಅಮೆರಿಕ ಫಸ್ಟ್ ಎಂಬ ನಾದವನ್ನ ಕೂಗುತ್ತಿದ್ದ ರಾಷ್ಟ್ರಪತಿ ಟ್ರಂಪ್ ಇಂದು ತಮ್ಮ ಅತ್ಯಂತ ಹಳೆಯ ಮತ್ತು ವಿಶ್ವಾಸಾರ್ಹ ಸಹಚಾರ ಯುರೋಪ್ ಇಂಡಿಯಾ ಫಸ್ಟ್ ನೀತಿಯನ್ನ ಅಳವಡಿಸಿಕೊಳ್ತಾ ಇರೋದನ್ನ ನೋಡ್ತಾ ಇದ್ರೆ ವಾಷಿಂಗ್ಟನ್ ನಲ್ಲಿ ಕುಳಿತಿರುವ ರಣನೀತಿ ತಜ್ಞರು ಈಗ ಭಯ ಪಡ್ತಿದ್ದಾರೆ. ಭಾರತ ಮತ್ತು ಯುರೋಪ್ನ ಸೇನೆಗಳು ಇಷ್ಟು ಹತ್ತಿರ ಬಂದರೆ ನಾಟೋದ ಪರಿಸ್ಥಿತಿ ಏನಾಗುತ್ತೆ? ಒಂದು ಹೊಸ ಪವರ್ ಸೆಂಟರ್ ರೂಪುಗೊಳ್ಳುತ್ತಿದೆಯೇ? ಅದರ ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿ ಇರುತ್ತದೆಯೇ? ಕರ್ತವ್ಯ ಪಥದ ಮೇಲೆ ಈ ವಿದೇಶಿ ಸೈನಿಕರ ಬೂಟುಗಳ ಧ್ವನಿಯು ಪಾಕಿಸ್ತಾನದ ಜನರಲ್ ಹೆಡ್ ಕ್ವಾರ್ಟರ್ಸ್ GHQಗೆ ಸಹ ಕೇಳಿಸ್ತಾ ಇದೆ. ಪಾಕಿಸ್ತಾನ ಈಗ ಅರ್ಥ ಮಾಡಿಕೊಂಡಿದೆ, 27 ದೇಶಗಳ ಗುಂಪು ನಿಂತಿರುವ ಭಾರತದೊಂದಿಗೆ ಜಗಳ ಮಾಡುವುದು ಆತ್ಮಹತ್ಯೆ. ಈ ಮಾರ್ಚ್ ಫಾಸ್ಟ್ ಭಾರತ ಈಗ ಏಕಾಂಗಿಯಲ್ಲ ಎಂಬ ಘೋಷಣೆಯಾಗಿದೆ. ಜಗತ್ತಿನ ಅತಿದೊಡ್ಡ ಶಕ್ತಿಗಳು ಭಾರತದೊಂದಿಗೆ ಹೆಜ್ಜೆಗೆ ಹೆಜ್ಜೆ ಜೋಡಿಸಿ ನಡೆಯುವುದನ್ನ ತಮ್ಮ ಗೌರವವೆಂದು ತಿಳಿದುಕೊಂಡಿವೆ. ಈ ಐತಿಹಾಸಿಕ ಸೈನಿಕ ಪ್ರದರ್ಶನದ ಸಾಕ್ಷಿಗಳಾಗಿರುವ ಈ ಬಾರಿಯ ಮುಖ್ಯ ಅತಿಥಿಗಳು ಯುರೋಪಿಯನ್ ಯೂನಿಯನ್ನ ಉನ್ನತ ನಾಯಕರು, ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೆಹೆನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಅಂಟೋನಿಯಾ ಕೋಸ್ಟಾ ಒಟ್ಟಿಗೆ ವೇದಿಕೆ ಮೇಲೆ ಇರುವುದು ಭಾರತದ ಸ್ಥಾನ ಏನು ಎಂಬುದನ್ನ ಇಲ್ಲಿ ಸಾಬೀತುಪಡಿಸ್ತಾ ಇದೆ. ಈ ಇಬ್ಬರು ನಾಯಕರು ಕೇವಲ ಪರೇಡ್ ನೋಡಲು ಬಂದಿಲ್ಲ, ತಮ್ಮ ಜೇಬಿನಲ್ಲಿ ಜಗತ್ತಿನ ಅತಿದೊಡ್ಡ ವ್ಯಾಪಾರ ಒಪ್ಪಂದ ಭಾರತ ಹಾಗೂ ಯುರೋಪ್ನ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ತಂದಿದ್ದಾರೆ. ಗಣತಂತ್ರ ದಿನದ ನಂತರದ ಈ ಡೀಲ್ ನ ಆಹ್ವಾನವು ಅಮೆರಿಕದ ನಿದ್ರೆಯನ್ನ ಕೆಡಿಸಿದೆ. ಅಮೆರಿಕ ಭಾರತವನ್ನ ತನ್ನ ಒತ್ತಡದಲ್ಲಿ ಇರಿಸಿಕೊಳ್ಳಲು ಬಯಸ್ತಾ ಇತ್ತು, ತನ್ನ ಶಸ್ತ್ರಾಸ್ತ್ರಗಳನ್ನ ಖರೀದಿಸಲು ಮತ್ತು ತನ್ನ ಷರತ್ತುಗಳ ಮೇಲೆ
ವ್ಯಾಪಾರ ಮಾಡಲು. ಆದರೆ ಭಾರತವು ಚತುರತೆಯಿಂದ ಯುರೋಪ್ನ ಕಾರ್ಡನ್ನ ಆಡಿದೆ. 27 ದೇಶಗಳ ಮಾರುಕಟ್ಟೆ ಭಾರತಕ್ಕೆ ತೆರೆದಾಗ ಮತ್ತು ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಯುರೋಪ್ಗೆ ತೆರೆದಾಗ ಅಮೆರಿಕಾಗೆ ಅಲ್ಲಿ ಯಾವುದೇ ಸ್ಥಳ ಉಳಿಯುವುದಿಲ್ಲ. ಟ್ರಂಪ್ ಆಡಳಿತವು ಒಳಗೊಳಗೆ ನಡುತ್ತಾ ಇದೆ. ಯಾಕಂದ್ರೆ ಅವ್ರಿಗೆ ಕಾಣ್ತಾ ಇದೆ, ಆರ್ಥಿಕ ಮತ್ತು ಸೈನಿಕ ಎರಡೂ ಮುಖಗಳಲ್ಲಿ ಭಾರತವು ಅಮೆರಿಕದ ಏಕಸ್ವಾಮ್ಯವನ್ನ ಧ್ವಂಸ ಮಾಡಿದೆ. ಮುಖ್ಯ ಅತಿಥಿಗಳ ಈ ಭೇಟಿ ಮತ್ತು ಅವರ ಸೇನೆಯ ಮಾರ್ಚ್ ಇದನ್ನ ತಿಳಿಸಲು ಸಾಕು. 2026ರಲ್ಲಿ ಭಾರತ ಯಾಚಕನಲ್ಲ, ನಿಯಮ ನಿರ್ಮಾತನಾಗಿದ್ದಾನೆ. ಉರ್ಸುಲಾ ವಾನ್ ಡೆರ್ ಲೆನ್ ಅವರ ನಮಸ್ಕಾರ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಮಗ್ನವಾದವು. ಪಶ್ಚಿಮ ಮಾಧ್ಯಮ ಆ ಪ್ರಚಾರಕ್ಕೆ ಉತ್ತರವಾಗಿದೆ. ಅದು ಭಾರತದ ಚಿತ್ರಣವನ್ನ ಹಾಳು ಮಾಡಲು ತುಂಬಾನೇ ಪ್ರಯತ್ನಿಸ್ತಾ ಇತ್ತು. ಇಂದು ಅದೇ ಪಶ್ಚಿಮ ಭಾರತದ ಶಕ್ತಿಯ ಮುಂದೆ ತಲೆಬಾಗಿದೆ. ಪರೇಡ್ ನಲ್ಲಿ ವಿದೇಶಿ ಅತಿಥಿಗಳ ಮುಂದೆ ಭಾರತೀಯ ಸೇನೆಯು ತೋರಿಸಿದ್ದು ಎಲ್ಲರ ಮೈಂಡ್ ಬ್ಲಾಕ್ ಆಗೋಯ್ತು. ಈ ಬಾರಿ ಮೊದಲ ಬಾರಿಗೆ ಬ್ಯಾಟಲ್ ಅರೇ ಡಿಸ್ಪ್ಲೇಯನ್ನ ಪ್ರದರ್ಶಿಸಲಾಯಿತು. ಅದರ ಕೇಂದ್ರ ಬಿಂದುವಾಗಿದ್ದು ಆಪರೇಷನ್ ಸಿಂಧೂರ್ನ ಜಾಂಕಿ. ಈ ಹೆಸರು ಕೇಳಿದ ಕೂಡಲೇ ಶತ್ರುಗಳ ಶಿಬಿರದಲ್ಲಿ ಮೌನ ಪಸರಿಸುತ್ತದೆ. ನಿಮ್ಗೆ ನೆನಪಿಸ್ತೀನಿ, ಆಪರೇಷನ್ ಸಿಂಧೂರ್ ಆ ಸಾಹಸಿಕ ಮಿಷನ್ ಆಗಿದ್ದು ಭಾರತೀಯ ಸೇನೆಯು ಶತ್ರುಗಳ ಮನೆಯೊಳಗಡೆ ನುಗ್ಗಿ ಅವರ ರೆಡ್ ಲೈನ್ ಅನ್ನು ಅಳಿಸಿ ಅವರನ್ನ ಧೂಳೆಬ್ಬಿಸಿತ್ತು. ಕರ್ತವ್ಯ ಪಥದ ಮೇಲೆ ಈ ಆಪರೇಷನ್ ನ ಜಾಂಕಿ ಸಾಗಿದಾಗ ಅಲ್ಲಿ ಇದ್ದ ಪ್ರತಿ ಭಾರತೀಯನ ಎದೆ ಗರ್ವದಿಂದ ಉಬ್ಬಿತು ಮತ್ತು ವಿದೇಶಿ ಅತಿಥಿಗಳು ಕೂಡ ಭಾರತೀಯ ಸೇನೆಯ ಶೌರ್ಯಕ್ಕೆ ಅಚ್ಚರಿಗೊಂಡರು. ಈ ಜಾಂಕಿ ಕೇವಲ ಮಾಡಲಲ್ಲ, ಇದು ಒಂದು ಎಚ್ಚರಿಕೆಯಾಗಿದೆ. ಪಾಕಿಸ್ತಾನ ಮತ್ತು ಚೀನಾಗೆ ನೆನಪಿಸುವ ವಿಧಾನವಾಗಿತ್ತು. ನಾವು ಮರೆಯುವುದಿಲ್ಲ ಮತ್ತು ಬಿಡುವುದಿಲ್ಲ. ಬ್ಯಾಟಲ್ ಅರೆಯಲ್ಲಿ ತೋರಿಸಲಾಯಿತು ಭಾರತೀಯ ಟ್ಯಾಂಕುಗಳು, ಇನ್ಫೆಂಟ್ರಿ ಮತ್ತು ಏರ್ ಸಪೋರ್ಟ್ ಒಟ್ಟಿಗೆ ಕಿಲ್ಲಿಂಗ್ ಮಷಿನ್ ಅಂತೆ ಹೇಗೆ ಕೆಲಸ ಮಾಡಬಲ್ಲವು ಅಂತ. ಇದ್ರ ಜೊತೆಗೆ ಶಕ್ತಿಮಾನ್ ರೆಜಿಮೆಂಟ್ ಮತ್ತು ರೋಬೋಟಿಕ್ ಮ್ಯೂಲ್ಗಳ ಪ್ರದರ್ಶನವು ಭಾರತೀಯ ಸೇನೆಯು ಸಾಂಪ್ರದಾಯಿಕ ಯುದ್ಧದ ಜೊತೆಗೆ ಭವಿಷ್ಯದ ಟೆಕ್ ವಾರ್ಫೇರ್ ಗಳಿಗೂ ಸಿದ್ಧವಾಗಿದೆ ಎಂದು ಸಾಬೀತುಪಡಿಸಿತು. ರೋಬೋಟಿಕ್ ಆಯುಧಗಳನ್ನು ನೋಡಿ ಅವು ದುರ್ಗಮ ಪರ್ವತಗಳ ಮೇಲೂ ಶಸ್ತ್ರಾಸ್ತ್ರಗಳನ್ನು ತಲುಪಿಸಬಲ್ಲವು. ಜಗತ್ತಿಗೆ ಅರ್ಥವಾಯಿತು, ಹಿಮಾಲಯದ ಶಿಖರಗಳ ಮೇಲೆ ಇನ್ನು ಭಾರತಕ್ಕೆ ಯಾವುದೇ ಸವಾಲಿಲ್ಲ. ಈ ಪ್ರದರ್ಶನ ಅಮೆರಿಕಾಗೂ ತಿಳಿಸಲು ಸಾಕು, ಭಾರತಕ್ಕೆ ಇನ್ನು ಅದರ ತಂತ್ರಜ್ಞಾನದ ಭಿಕ್ಷೆ ಬೇಡ. ಭಾರತ ತನ್ನದೇ ತಂತ್ರಜ್ಞಾನವನ್ನು ಸೃಷ್ಟಿಸುತ್ತೆ. ಈಗ ಆ ಶೋ ಸ್ಟಾಪರ್ ಬಗ್ಗೆ ಮಾತಾಡೋಣ. ಇದು ಇಂದಿನ ಪರೇಡ್ ಅನ್ನ ಶಾಶ್ವತವಾಗಿ ನೆನಪಿನಲ್ಲಿರಿಸುತ್ತೆ. ಭಾರತವು ಜಗತ್ತಿನ ಮುಂದೆ ತನ್ನ ಸ್ವದೇಶಿ ಹೈಪರ್ಸಾನಿಕ್ ಗ್ಲೈಡ್ ಮಿಸೈಲ್ ನ ಪ್ರದರ್ಶನ ಮಾಡಿತು. ಇದು ಆಂಟಿ ಶಿಪ್ ಮಿಸೈಲ್ ಆಗಿದ್ದು ಇದರ ವೇಗ ಧ್ವನಿ ವೇಗಕ್ಕಿಂತ 10 ಪಟ್ಟು ಹೆಚ್ಚು. ಈ ಮಿಸೈಲ್ ಕರ್ತವ್ಯ ಪಥದ ಮೇಲೆ ಸಾಗಿದಾಗ ಕಾಮೆಂಟರಿ ಬಾಕ್ಸ್ ನಿಂದ ವಿವಿಐಪಿ ಸ್ಟ್ಯಾಂಡ್ ನವರೆಗೆ ಎಲ್ಲರೂ ಅಚ್ಚರಿಗೊಂಡರು. ಯುರೋಪಿಯನ್ ನಾಯಕರು ತಮ್ಮ ಕಣ್ಣುಗಳಿಂದ ನೋಡಿದರು. ಭಾರತವು ದೊಡ್ಡ ದೊಡ್ಡ ದೇಶಗಳ ಕೈಯಲ್ಲೂ ಸಾಧ್ಯವಾಗದ ಆ ತಂತ್ರಜ್ಞಾನವನ್ನ ಸಾಧಿಸಿದೆ. ಈ ಮಿಸೈಲ್ ಚೀನಾದ ವಿಮಾನ ವಾಹಕ ನೌಕೆಗಳಿಗೆ ಸಾಕ್ಷಾತ್ ಯಮರಾಜನಂತೆ. ಇದಲ್ಲದೆ ಬ್ರಹ್ಮೋಸ್, ಆಕಾಶ್ ಮತ್ತು MRSM ಮಿಸೈಲ್ ಸಿಸ್ಟಮ್ಗಳು ಭಾರತದ ಮಿಸೈಲ್ ಶೀಲ್ಡ್ ಅನ್ನ ಪ್ರದರ್ಶಿಸಿದ್ವು. ಡ್ರೋನ್ ಶಕ್ತಿಯ ಅಡಿಯಲ್ಲಿ ಸ್ವದೇಶಿ ಅಟ್ಯಾಕ್ ಡ್ರೋನ್ಗಳ ಗುಂಪು ಆಕಾಶದಲ್ಲಿ ತೋರಿಸಿದ ಕಸರತ್ತುಗಳು ತಿಳಿಸಿದ್ವು. ಮುಂದಿನ ಯುದ್ಧ ಡ್ರೋನ್ಗಳದ್ದಾಗಿರುತ್ತೆ ಮತ್ತು ಅದರಲ್ಲಿ ಭಾರತದ ದಾಳಿ ತುಂಬಾನೇ ಭಾರವಾಗಿರುತ್ತೆ. ಅಂತಿಮವಾಗಿ ಒಂದೇ ಮಾತರಂ ಧ್ವನಿಯ ಮೇಲೆ 50ಕ್ಕೂ ಹೆಚ್ಚು ಫೈಟರ್ ವಿಮಾನಗಳು ಫ್ಲೈ ಪಾಸ್ಟ್ ಮಾಡಿದವು. ರಫೇಲ್, ಸುಕೋಯ್ 30 ಮತ್ತು ಅಪಾಚಿ ಹೆಲಿಕಾಪ್ಟರ್ಗಳು ತ್ರಿಶೂಲ್ ಫಾರ್ಮೇಶನ್ ಮಾಡಿದಾಗ ಅದು ಸಾಕ್ಷಾತ್ ಮಹಾದೇವ ತನ್ನ ಮೂರನೇ ಕಣ್ಣನ್ನ ತೆರೆದಂತೆ ಭಾಸವಾಯಿತು. ಈ ಗರ್ಜನ ಕೇವಲ ಶಬ್ದವಲ್ಲ, ಇದು ಭಾರತದ ಸಾರ್ವಭೌಮತ್ವದ ದಹಾಡಾಗಿದೆ. ಇದು ತಿಳಿಸುತ್ತೆ, ನಮ್ಮ ವಾಯುಸೇನೆ ಈಗ ರಕ್ಷಣಾತ್ಮಕವಲ್ಲ, ಆಕ್ರಮಣಕಾರಿಯಾಗಿದೆ. ಈ ಐತಿಹಾಸಿಕ ಪರೇಡ್ ನಿಮ್ಗೆ ಹೇಗೆ ಭಾಸವಾಯಿತು? 27 ದೇಶಗಳ ಸೇನೆಯು ಭಾರತದಲ್ಲಿ ಇಳಿಯುವುದು ಮೋದಿ ಸರ್ಕಾರದ ಅತಿ ದೊಡ್ಡ ರಾಜಕೀಯ ಜಯವೇ ಮತ್ತು ಅಮೆರಿಕ ಈಗ ಭಾರತದ ಷರತ್ತುಗಳ ಮೇಲೆ ಮಾತನಾಡಬೇಕೆ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೂ ಜೈ ಹಿಂದ್ ಅಂತ ಬರೆಯೋದನ್ನ ಮಾತ್ರ ಮರಿಬೇಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.